ನಮಸ್ಕಾರ. ನಾನು ಡಾಕ್ಟರ್ ಗಣೇಶ್ ಗೌಡ. ಪ್ರಸ್ತುತವಾಗಿ ನಂಜಪ್ಪ ಆಸ್ಪತ್ರೆ ದಾವಣಗೆರೆಯಲ್ಲಿ ನರರೋಗ ತಜ್ಞನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಇದು ಎಪಿಲೆಪ್ಸಿ ಅಂದರೆ ಫಿಟ್ಸ್ ಕಾಯಿಲೆ ಬಗ್ಗೆ ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಜನಸಾಮಾನ್ಯರು ಲೇಮನ್ ಟರ್ಮ್ ಅಂತ ಏನು ಕರಿತೀವಿ ಅಂದರೆ ಫಿಟ್ಸ್, ಎಪಿಲೆಪ್ಸಿ, ಅಪಸ್ಮಾರ ಕಾಯಿಲೆ, ಮೂರ್ಛೆ ರೋಗ ಅಂತ ಕರಿತೀವಿ. ಯಾಕಪ್ಪ ಆಗುತ್ತೆ ಅಂತಂದರೆ ಮೆದುಳು ಒಳಗಡೆ ಅತಿಯಾದ ಈ ಎಲೆಕ್ಟ್ರಿಕ್ ಕರೆಂಟ್ಗಳು ಉತ್ಪತ್ತಿಯಾಗಿ ಆ ಮೆದುಳಿನ ನರಗಳನ್ನು ಜಾಸ್ತಿ ಆಕ್ಟಿವ್ ಮಾಡೋದ್ರಿಂದ ಬರೋ ತೊಂದರೆ ಇದು. ಇದರಲ್ಲಿ ಏನಾಗುತ್ತೆ ಅಂದರೆ ಒಮ್ಮಿಂದೊಮ್ಮೆಲೆ ಪೇಷಂಟ್ ಎಚ್ಚರ ತಪ್ಪಿ ಬೀಳೋದು, ಕಣ್ಗುಡ್ಡೆಯನ್ನು ಮೇಲೆ ಮಾಡ್ಕೊಳೋದು, ಕೈಕಾಲನ್ನು ಸೆಟೆ ಬರೋದು, ನಾಲ್ಗೆ ಕಟ್ಕೊಳೋದು, ಮಲಮೂತ್ರ ವಿಸರ್ಜನೆ ಮಾಡ್ಕೊಳ್ಳೋದು, ಒಂದು 30-40 ನಿಮಿಷ ಪ್ರಜ್ಞೆ ತಪ್ಪೋದು, ಈ ಥರ ಇರುತ್ತೆ. ಸೊ ಕಾರಣ ಏನಪ್ಪ ಅಂದರೆ ಕೆಲವೊಂದ್ಸಲ ಸಿಂಪಲ್ ಆಗಿ ದೇಹದಲ್ಲಿ ಸಕ್ಕರೆ ಅಂಶ ಕಡಿಮೆ ಆಗೋದ್ರಿಂದ, ಸೋಡಿಯಂ ಅಂಶ ಕಡಿಮೆ ಆಗೋದ್ರಿಂದ ಬರೋ ಚಾನ್ಸ್ ಇರುತ್ತೆ. ಮೆದುಳು ಒಳಗಡೆ ಏನಾದ್ರು ಗಡ್ಡೆಗಳು, ಗಂಟುಗಳು, ಇನ್ಫೆಕ್ಷನ್ಗಳಾಗೋದ್ರಿಂದ ಬರೋ ಚಾನ್ಸ್ ಇರುತ್ತೆ. ಕೆಲವೊಂದ್ಸತಿ ಆನುವಂಶಿಕವಾಗಿ ಬರೋ ಚಾನ್ಸಸ್ ಇರುತ್ತೆ. ಆಮೇಲೆ ಕೆಲವೊಂದ್ಸತಿ ಆಕ್ಸಿಡೆಂಟ್ ಆದಮೇಲೆ ಮೆದುಳು ಡ್ಯಾಮೇಜ್ ಆದ ಪೇಷಂಟ್ಸಲ್ಲೂ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಫಿಟ್ಸ್ ಬಂದಾಗ ನಾವು ಯಾವತ್ತೂ ಪ್ಯಾನಿಕ್ ಆಗಬಾರ್ದು. ಪೇಷಂಟನ್ನು ಸೇಫ್ ಜಾಗಕ್ಕೆ ಕರ್ಕೊಂಬಂದು ಒಂದು ಬದಿಯಲ್ಲಿ ಮಲಗಿಸಿ, ಕಾಲರ್ ಟೈಟ್ ಏನಾದ್ರು ಇದ್ದರೆ ಲೂಸ್ ಮಾಡಿಬಿಟ್ಟು ಇಮಿಡಿಯೇಟ್ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಬೇಕು. ಸೊ ಪೇಷಂಟ್ಗೆ ಬಾಯಲ್ಲಿ ನೀರು ಹಾಕೋದು, ಕಬ್ಬಣ ಕೊಡೋದಾಗಲಿ, ಆಮೇಲೆ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಳೋದನ್ನ ಮಾಡ್ಲಿಕ್ಕೆ ಹೋಗಬಾರ್ದು. ಸೊ ಈ ಫಿಟ್ಸ್ ಕಾಯಿಲೆಯನ್ನು ತಡೆಗಟ್ಟಲಿಕ್ಕೆ ಬಹಳಷ್ಟು ಮೆಡಿಸಿನ್ಸ್ ಇರುತ್ತೆ. ಇವನ್ನ ಆಂಟಿ ಸೀಸರ್ ಮೆಡಿಸಿನ್ಸ್ ಅಂತ ಕರಿತೀವಿ. ಸೊ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಡೋಸನ್ನು ತಗೊಳೋದ್ರಿಂದ ಈ ಫಿಟ್ಸ್ ಕಾಯಿಲೆನ ನಾವು ಗುಣಮುಖವಾಗಿ ಮಾಡ್ಬೋದು. ಕೆಲವೊಂದು ಕಾಯಿಲೆ ನಾವು 2 ವಾರದಿಂದ 2 ತಿಂಗಳು ಕೊಟ್ಟು ಸ್ಟಾಪ್ ಮಾಡ್ತೀವಿ. ಕೆಲವೊಂದು ಕಾಯಿಲೆಯಲ್ಲಿ 2 ವರ್ಷ ಬೇಕಾಗ್ಬೋದು. ಕೆಲವೊಂದು ಕಾಯಿಲೆಯಲ್ಲಿ ಜೀವನ ಪರ್ಯಂತ ಮಾತ್ರೆಗಳನ್ನ ತಗೋಬೇಕಾಗುತ್ತೆ. ಸೊ ಫಿಟ್ಸ್ ಇರೋ ಪೇಷಂಟ್ಗಳು ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನಪ್ಪ ಅಂದರೆ ಮಾತ್ರೆಗಳನ್ನು ರೆಗ್ಯುಲರಾಗಿ ತಗೋಬೇಕು. ಯಾವುದೇ ಕೆಟ್ಟ ಹ್ಯಾಬಿಟ್ಸ್ಗಳಿದ್ರೆ ಬಿಡಬೇಕು. ರೆಗ್ಯುಲರ್ ಆಗಿ ಡಾಕ್ಟರ್ಸನ್ನು ಫಾಲೋ ಅಪ್ ಮಾಡಬೇಕು. ಸೊ ಇದರಿಂದ ಮತ್ತೆ ಮೂರ್ಛೆ ರೋಗ ಬರೋದನ್ನು ನಿಲ್ಲಿಸ್ಬೋದು. ಧನ್ಯವಾದ.